ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಗೊಜ್ಜುನ ಅಥವಾ ಪಲ್ಯ ಏನಾದರೂ ಅಂದ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡೈಲಿ ಒಂದೇ ಥರ ಬೆಂಡೆಕಾಯಿನ ತಿಂದು ಅಂದರೆ ಪಲ್ಯನ ತಿಂದು ಬೋರ್ ಆಗಿರುತ್ತಲ್ವ, ಒಂದು ಸ್ವಲ್ಪ ಖಾರ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇವತ್ತು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೆ. ಡ್ರೈ ಪಲ್ಯನೂ ಯಾವಾಗಲೂ ಮಾಡ್ತೀನಿ, ಮತ್ತು ಸಾಂಬಾರು ಹುಳಿ ಅಂದರೆ ಬೆಂಡೆಕಾಯಿ ಹುಳಿನೂ ಕೂಡ ಮಾಡ್ತೀನಿ. ಇದು ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಏನಾದರೂ ಒಂದು ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಬೆಂಡೆಕಾಯಿನ ಕ್ಲೀನಾಗಿ ಬಿಸಿ ನೀರಿಂದ ತೊಳೆದು ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ, ಡ್ರೈ ಇರೋ ಬಟ್ಟೆನಲ್ಲೇ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಸ್ವಲ್ಪ 1 ಇಂಚಿ ಆಗೋ ಥರ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗಬೇಕು. ಅದು ಲೋಳೆ ಇರುತ್ತಲ್ವ ಬೆಂಡೆಕಾಯಿ, ಅದು ಹೋಗಬೇಕು. ಹಾಗಾಗಿ 1-2 ನಿಮಿಷ ಬೇಯಿಸ್ಬೇಕು. ಅದು ವಿಡಿಯೋ ಮಿಸ್ ಆಗಿಬಿಟ್ಟು